ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆ. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ? ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೇ, ಶಾಂತೆ ಕಾಂತೆ ಹೊರದಿನಳಾಗಿ ಹೊರಬಂದೆಯಾಗಿ ಶಾಂತೆ ಕಾಂತೆ ಹೊರದಿನಳಾಗಿ ಹೊರಬಂದೆಯಾಗಿ ಪಾಂಡು ಪತಿಯಾಗಿ ನೀನು ಪಾಂಡು ಪತಿಯಾಗಿ ನೀನು ಚಂದದಿಂದ ನಿನ್ನ ಮಗನೇ ಚಂದದಿಂದ ನಿನ್ನ ಕಡುಕೋಪವನ್ನು ಬಿಡು ಮೌನವನ್ನು ಮಲ್ಲ ಕಡುಕೋಪವನ್ನು ಬಿಡು ಮೌನವನ್ನು ಮಲ್ಲ ಶಾಂತೆ ಕಂತೆ ಹೊರಬೀನಲಾಗಿ ಹೊರಬಂದೆಯಾಗಿ ಬರುವೆ ಗೆಲೆ. ಏಕೆ ಪಾಂಚಾಲಿ ಇಷ್ಟೊಂದು ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು ಹೇಳಿದ್ರಿ? ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳ ಆಜ್ಞೆ ಮಾಡಿದ್ರಲ್ಲ. ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಿಲ್ಲ. ಅದಿರೋ ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸು ಎಂದು ನಾನು ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಮರೆತು ಬಿಡು. ಆದರೆ ಈ ದಿನ ದುಃಖಿಸುವೆ, ನನ್ನನ್ನು ತಿಳಿಸಬೇಕು. ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವುದಕ್ಕೆ ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿದಳು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವರೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ದುರ್ಯೋಧನನೊಡನೆ ಪುನಃ ಸಂಧಿ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗನೆಯರ ವಿಲಾಸ ವಿಪ್ರೆಯಲ್ಲಿ ಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದರಲ್ಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು ಉತ್ತರ ಕೊಟ್ಟೆ ಪಾಂಚಾಲಿ? ಬಿಡಿಸುವವರೆಗೂ ಈ ನನ್ನ ಕಟ್ಟಿದ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಈ ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ. ಈ ಶುಭ ಸಂದರ್ಭದಲ್ಲಿ ನನ್ನ ತೊಡೆಯನ್ನು ಅಲಂಕರಿಸು. ಮೊದಲು ನನ್ನ ಮುಡಿಯನ್ನು ಕಟ್ಟಿಸಿ ನಂತರ ಕುಳಿತುಕೊಳ್ಳುವೆನು. ಖಂಡಿತವಾಗಿ ಕಟ್ಟಿಸುವೆನು. ಬಾ. ಕುಳಿತುಕೊಳ್ಳಲೇಬೇಕೆ? ಖಂಡಿತ. ಹಾಗೆ ಆಗಲಿ.
ಬಾಪು ಪಾಂಚಾಲಿ ಬಾಪು. ಸಮಯವಿದೆ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನು ಏನೇನೋ ಸಂಬೋಧಿಸಿದೆ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದ ಪಾಂಚಾಲಿ, ಕೊಟ್ಟಿದ ಮಾತನ್ನು ತಪ್ಪುವುದಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲಿ. ಅದು ಇನ್ನೇನಾದು ಪಾಂಚಾಲಿ? ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಅತಿ ಆತುರದಿಂದ ನಿರೀಕ್ಷಿಸಿದ್ದೇನೆ. ಧರ್ಮಪರಾಯಣದಲ್ಲಿ ಯುಧಿಷ್ಠಿರನು ದುರ್ಯೋಧನ ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಏಕೆ ರೋಧಿಪೆ ಕರುಣೆ ಮಣಿಯಲ್ಲಿ, ಏಕೆ ರೋಧಿಪೆ ಏಕೆ ರೋಧಿಪೆ ಕರುಣೆ ಮಣಿಯಲ್ಲಿ, ಏಕೆ ರೋಧಿಪೆ ಬಿಡ ಬಿಡ ನಿನ್ನಯ ಅಳಲ ತಲೆಯನ್ನು ಹೊಡಲ ನಿನ್ನಯ ಅಡಲ ಮಲೆಯನ್ನು ಹೊಡಲ ಬಗ್ಗಿಸುವೆ ಮದಾಂತರ, ಬಗ್ಗಿಸುವೆ ಮದಾಂತರ ಮಕ್ಕಳಾಗಿ ನೀ ಬಿಡು ಬಿಡು ಚಿಂತೆಯ. ಏಕೆ ರೋಧಿಪೆ ಕರುಣಿ ಮಣಿಯೇ ನೀ, ಏಕೆ ರೋಧಿಪೆ
ಅಗ್ರಜ, ಆಗಲೇ ನೋಡು, ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿಮ್ಮ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಭಾರತ, ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣ ಎಂದು ನನಗೆ ತಿಳಿಯುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿಗೆ ಸ್ತ್ರೀಯರೇ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣ ಎಂದು ಹೇಳುತ್ತಿದ್ದರು. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಶಮನ ಮಾಡಲು ನನ್ನಿಂದ ಸಾಧ್ಯವಾಗದು ಸಹೋದರ, ಸಾಧ್ಯವಾಗದು. ಶಾಂತಿಂದಿರು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಿಬಿಡನು. ಈ ಯುದ್ಧವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ನಾನು ಮತ್ತು ನನ್ನ ಗದೆ ಇಡೀ ಗುರುಕುಲವನ್ನೇ ನಾಶ ಮಾಡಬಲ್ಲೆ. ನೀವು ಸಂಧ್ಯೆ ಪ್ರಸ್ತಾವದೊಳಗಿರಿ, ನಾನು ತೋಜನನ್ನು ಮಾಡುವೆನು. ನಿನ್ನ ಕೋಪವನ್ನು ತಡೆಯಲು ನನ್ನಿಂದಲೂ ಅಸಾಧ್ಯವಾಗುವುದು ಸಹೋದರ. ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತಲೂ ಹಿರಿಯವನು. ಅವನ ಇಚ್ಛೆಯ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ಏನು ಹೇಳುವ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ದೇವಿ, ಯುದ್ಧವು ಎಂಥ ಗೌರಕರ್ಮೆಂದು ಬಲ್ಲೆಯ? ನಾವು ಅವರ ಅಭಿಮಾನ ವಶರಾಗಿ ಯುದ್ಧವನ್ನು ಪ್ರಾರಂಭಿಸುವುದಾದರೆ ನಾವೇ ಆ ಸಂಧಿಯನ್ನು ದುಃಖಿಸಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ಶಾಂತಿ ಸಂಧಾನವನ್ನು ಪ್ರಯತ್ನಿಸುವುದು ಪಂಚಾಲಿ. ರಾಜೇಂದ್ರ, ಧೌಮನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಯಾವುದರ ಕೂಟ ಫಲವೆಂಬ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವೆ ಎಂಬುದರ ಚಿಂತೆ. ಏನೀ ಕೋಲಾಹಲ?
ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ಸ್ವಲ್ಪ ನಿಲ್ಲಿ ಸ್ವಾಮಿ. ಅದು ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಅಣ್ಣ, ಸಹೋದರಿ, ಪರಮಾತ್ಮ ಪಾಂಡವ ಪ್ರಣಾಮವು ಸ್ವೀಕರಿಸು ಪರಮಾತ್ಮ. ವಿಜಯಶಾಲಿ ಆಗು ಧರ್ಮನಂದನ. ಹೋದ ಕಾರ್ಯವು ಏನಾಯ್ತು ಪರಮಾತ್ಮ? ಹೋದವನಾರು ಕೃಷ್ಣನಲ್ಲವೇ? ಪಾಂಚಾಲಿ, ನಾನಿಲ್ಲಿರುವುದಕ್ಕಾಗುತ್ತಿಲ್ಲ. ಅವರಿಚ್ಛೆಯಂತೆ ಅವರು ನಡೆದುಕೊಳ್ಳಲಿ. ನಾನು ತೋಚನವನ್ನು ಮಾಡುವೆನು. ಸ್ವಾಮಿ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದಲ್ಲಿ ತಾಳ್ಮೆಯು ಮುಗಿಯುವುದು. ಯದುಪತಿ, ಸಂಧಿಯು ಪ್ರಸ್ತಾಪವಾಯಿತು ಯದುಪತಿ. ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನೇನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಓದದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತ ವಾಸದ ಹೆಸರಿನಲ್ಲಿ ಅರ್ಜುನನು ಕೈಗೆ ಬಳೆಯನ್ನು ತೊಟ್ಟನು. ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಸಿದ್ಧವಾಗಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರ ಮೇಲೆ ಇಷ್ಟೊಂದು ಕೋಪವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು ಭೀಮಸೇನ. ಮುಂದೇನಾಯ್ತು ಪರಮಾತ್ಮ? ನಾನು ನಿರೀಕ್ಷಿಸಿದಂತೆ ಎಲ್ಲವೂ ನಡೆದು ಧರ್ಮಂದನ. ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸನು. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆತನೂ ಸಹ ಇನ್ನು ನನಗಿನ್ನ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ಆ ಪೌರುಷದ ಪರಸ್ಕಾರವನ್ನು ನೀವೇ ಭಜಿಸಿರಿ. ಅದರಲ್ಲಿ ಈ ಭೀಮಸೇನ ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನಿ, ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ಖಂಡಿತ ತೀರಿಸಿಕೊಳ್ಳುವೆನು. ನಿಲ್ಲಯ್ಯ ಭೀಮ, ನಿಜವಾಗಿಯೂ ನೀನು ವಿಡಂಬಾಪತಿಯೇ ಸಿರಿ. ಇಲ್ಲವಾಗಿದ್ದರೆ ಆ ರಕ್ಕಸಿನಳಲು ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು? ಕೃಷ್ಣ, ಈ ಸಂಧಿ ನನಗೆ ಒಪ್ಪದು ಒಪ್ಪದು ಒಪ್ಪದು. ಭೀಮ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರೋನು. ದುರ್ಯೋಧನನ ಸಂದೇಶ? ಹಾಗಾದರೆ ಇದು ಸಂಧಿಯಲ್ಲ. ಏನು ಕೃಷ್ಣ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳ. ಇಲ್ಲ, ನಿಂತಿದಲ್ಲಿಯೇ ಹೇಳಿಬಿಡು. ಹೇಳುವುದಿಲ್ಲ ಭೀಮ. ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ಆ ಪ್ರಿಯವಾದ ಸಂದೇಶವನ್ನು ನಿನಗೆ ತಿಳಿಸುವುದಿಲ್ಲ. ಇದು ಪರ್ಯಾಸವೇ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಯ್ಯ. ನಿನ್ನ ಗದೆಯನ್ನು ಸ್ವಲ್ಪ ಸಮೀಪದಲ್ಲಿ ಇಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಆವಾಗ ಆ ಪ್ರಿಯವಾದ ಸಂದೇಶವು ನಿನಗೆ ತಿಳಿಸುವೆನು. ಆಗಲಿ ಪರಮಾತ್ಮ, ನೀನು ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಸಮೀಪದಲ್ಲಿಡು. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ತೆಗೆದಿಕ್ಕು ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಪರ್ಯಾಸ್ಯವಲ್ಲ ಪ್ರಿಯ ಸಹೋದರಿ. ಶತ್ರುಗಳ ಎಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಿಚ್ಚಲು ಬಿಡುವುದೋ ಇಲ್ಲವೋ ನೋಡೋಣ. ನಿನ್ನ ಪತಿಯ ಕರಗಳನ್ನು ಬಂಧಿಸು. ಭೀಮಾ, ಆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕೃತ್ಯವನ್ನು ಮಾಡಿದರು ಪರಮಾತ್ಮ? ಇನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು 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 ಆ ದುರಂಕಾರಿಗಳು? ಆ ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ಸಹೋದರ ದುರಂಕಾರಿಯಾದ ಈ ಕಾರ್ಯವನ್ನು ಸಿಗಿದನು. ಭೀಮಸೇನ, ಈ ಕಾರ್ಯ ಅವರಿಂದಲೇ ಮತ್ತಾರಿಗೂ ಸಾಧ್ಯವಯ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನಿತ್ಯ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನ ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಮಿಗಿಲಾಗಿ ಪಾಂಡವರ ರಾಯಭಾರಿಯನ್ನು
ಈ ರೀತಿ ಅಪಮಾನ ಮಾಡಿದ್ದೇನೆ. ಗೌರವ ಸಹೋದರರೇ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಇಷ್ಟು ಮಾತ್ರವಲ್ಲ, ಅವನು ನಿಮ್ಮ ಪ್ರಶ್ನೆಗೆ ಕೊಟ್ಟ ಉತ್ತರ ಮಾತ್ರವಲ್ಲದೆ ನೀವುಗಳು ರಾಜ್ಯವನ್ನು ಪಡೆಯುವುದಾದರೆ ಅದು ರಣಾಂಗಣದಲ್ಲಿ ವೀರರಥಿಕರ ಘೋಷದಲ್ಲಿ ಶಸ್ತ್ರಾಸ್ತ್ರಗಳ ಆಶ್ವಾನದಲ್ಲಿ ಎಳಿಯೇ ಬಿಟ್ಟ ಪರಮಾತ್ಮ.
ನಮಗೆ ಒದಗಿರುವುದೇ ಒಂದೇ ಉತ್ತರ, ಪರಮಾತ್ಮ. ನಾನು ಇದ್ದವನು ಅಪೇಕ್ಷಿತವನ ಪರಮಾತ್ಮ, ಸಂಧಿಯನ್ನೇ ಅಪೇಕ್ಷಿತವ ಪರಮಾತ್ಮ, ತನ್ನ ಇಚ್ಛೆಯಂತೆ ಆಗಬಹುದು ಪರಮಾತ್ಮ. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನನ್ನ ಕೈಗಳನ್ನು ಬಿಚ್ಚು. ಪರಮಾತ್ಮ, ನೀವಾದರೂ ನನ್ನ ಕೈಗಳನ್ನು ಬಿಚ್ಚಿ. ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ಸತ್ಯವಾಗಿದೆ. ವೀರಮಾತೆಯಾದ ಕುಂತಿದೇವಿಯ ಸ್ಥಾನಪಾನ ಮಾಡಿದ್ದೇ ಸತ್ಯವಾಗಿದೆ. ನಾಳೆ ನಡೆಯುವ ಯುದ್ಧದಲ್ಲಿ ಆ ಕೌರವರ 99 ಮಂದಿಯನ್ನು ಸಹಾಯ ಮಾಡಿದು. ನಂತರ ಆ ದುರುಳ ದುಶ್ಯಾಸನವನ್ನು ವಕ್ಷಸ್ಥಳವನ್ನು ನಂತರ ಆ ದುರುಳ ದುರ್ಯೋಧನನ ರಾಜ ಕಿರೀಟವನ್ನು ನನ್ನ ಎಡಗಾಯಿನ ತೆಗೆದು ಎಸೆದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೌರವರನ್ನು ಮರಣಪಡಿಸದೆ ತಲೆಯಲ್ಲಿರಲು ಬಿಡುವೆನೆ. ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡುತ್ತಿರುವೆನೆ. ರಣದಳವರ ರಕ್ತಪಾನ ಮಾಡುತ್ತಿರುವೆನೆ. ಪತ್ನಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಅವನು ಮೆಟ್ಟಿಕೊಳ್ಳುವೆ. ವಾಸುದೇವ, ಪತ್ನಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಅವನು ಮೆಟ್ಟಿಕೊಳ್ಳುವೆ. ಗರ್ಭದಿ ತೊಡೆ ತೊಟ್ಟಿದವರ ಮುಟ್ಟಿಕೊಳ್ಳುವೆ, ಗಳೆಯಲು ಮುಟ್ಟಿಕೊಳ್ಳುವೆ. ಗರ್ಭದಿ ತೊಡೆ ತೊಟ್ಟಿದವರ ಮುಟ್ಟಿಕೊಳ್ಳುವೆ, ಗಳೆಯಲು ಮುಟ್ಟಿಕೊಳ್ಳುವೆ. ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡುತ್ತಿರುವೆನೆ. ರಣದಳವರ ರಕ್ತಪಾನ ಮಾಡುತ್ತಿರುವೆನೆ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಅರಿಯಲಾಗದ ಘೋರ ಸಂದೇಹದ ತಿರುಳ್ಮುಳುಗಿದೆ. ಅರಿಯಲಾಗದ ಘೋರ ಸಂದೇಹದ ತಿರುಳ್ಮುಳುಗಿದೆ. ಮನಸ್ಸಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸುವುದು ಭಾಸ್ಕರ. ಅರಿಯಲಾಗದ ಘೋರ ಸಂದೇಹ. ಬಾಂಧವರೆಂಬ ಪಾಠಕ್ಕೆ ಸಿಲುಕಿ ಮಂದಿಗೆ ಸಿಂಧು ಬಾಸರ.
ಯಾರದು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದಂಥ ತಾಯಿ ಯಾರು ನೀನು? ಕುಮಾರ, ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವ ಅಮ್ಮ, ನನ್ನ ತಾಯಿ ಕುಂತಿ. ಹೌದಾ ತಾಯಿ? ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುಹರನ ಹಾಡಿದೆ, ಕರುಣೆಯ ತೋರಿದೆ ಕುಹರನ ಹಾಡಿದೆ. ಎಂದಿಗೆ ಈ ಋಣವ ತೀರಿಸಲಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ತೆಗೆಯಂತೆ, ಅಮ್ಮ ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ತೆಗೆಯಂತೆ. ಮಗುವಾಗ ನಾನಾಗ ಮಗುವಾಗ ನಾನಾಗ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ ಅಪರಾಧ ಏನದು ತಾಯಿ? ನಾ ಮಾಡಿದ ಅಪರಾಧ ಏನಮ್ಮ ತಾಯಿ? ನಾ ಮಾಡಿದ ಅಪರಾಧ ಏನದು ತಾಯಿ? ಅಕ್ಷಮ್ಯವೆನಿಸಿ ಜೀವನ ತೊರೆದೆ, ಅಕ್ಷಮ್ಯವೆನಿಸಿ ಜೀವನ ತೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಅಮ್ಮ
ಅಮ್ಮ, ನನ್ನನ್ನು ಹುಟ್ಟಿದ ಕೂಡಲೇ ಈ ಗಂಗಾ ತೀರಕ್ಕೆ ತೇಲಿ ಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ? ಕುಮಾರ, ಅಯ್ಯೋ, ಅಲ್ಲಿರುವ ಜಲಚರಗಳು ಈ ಪಾಪಿ ದೇಹವನ್ನು ತುಂಡು ತುಂಡಾಗಿ ತಿನ್ನದೇ ಬಿಟ್ಟವಲ್ಲ ತಾಯಿ. ಕಾಡಿನಲ್ಲಿರುವ ಕಾಡು ಮೃಗಗಳು ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲುಗು. ಹೀಗಿರುವಾಗ ನೀನು ನನ್ನನ್ನು ಹೀಗೇಕೆ ಮಾಡಿದೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವನ್ನೊಂದು ಏರಿಸುತ್ತಿರುವಾಗ ನೀನು ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಬಗೆಹರಿಸಬಹುದಾಯಿತಲ್ಲ ತಾಯಿ. ಹೋಗಲಿ ಬಿಡುತ್ತ, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ಅಮ್ಮ, ನನ್ನ ಮಾತನ್ನು ಕೇಳುತ್ತಾಯಿ. ಕಂದ
ಅಮ್ಮ ಜನನಿ ನನ್ನ ಕಂದ ನಾನೇನಮ್ಮ ನನ್ನ ತಾಯಿ ಏನಮ್ಮ ಅಮ್ಮ ಜನನಿ ನಿನ್ನ ಕಂದ ನಾನೇನಮ್ಮ ನನ್ನ ತಾಯಿ ಏನಮ್ಮ ನಿನ್ನ ನೋಡಲಿ ಮಾತಾಡಲಿ ಪರಿಸಲಿಸಿ ನಾನೊಂದೇನು ಅಮ್ಮ ಜನನಿ ನನ್ನ ತಾಯಿ ನಿನ್ನ ಕಂದ ನಾನೇನಮ್ಮ ಇಳೆಯೋ ಜನರು ಸೂತನೆಂದು ಇಳೆಯೋ ಜನರು ಸೂತನೆಂದು ಕೇಳುವ ವಾಕ್ಯವ ಸಹಿಸಲು ಜನನಿ ಕೇಳುವ ವಾಕ್ಯವ ಸಹಿಸಲು ಜನನಿ ಜನನಿಯ ನಿನಗೆ ಏತಕ್ಕೆ ಸಂಶಯ ಜನನಿಯ ನಿನಗೆ ಏತಕ್ಕೆ ಸಂಶಯ ಇನ್ನೇತಕ್ಕೆ ನೀ ಮೌನವು ಬಿಡು ಚಿಂತೆಯ ಓ ಜನನಿಗೆ ನಿನ್ನ ನೋಡಲು ಮಾತಾಡಲು ಪರಿತಪಿಸಿ ನಾನೊಂದೆನು ಅಮ್ಮ ಜನನಿ ನಿನ್ನ ಕಂದ ನನ್ನ ತಾಯಿ ಏನಮ್ಮ ಅಮ್ಮ ನೀನು ಹೀಗೆಲ್ಲ ಮಾತನಾಡಬೇಡ ಕಣ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಸತ್ಯವಾಗಿ ಹೇಳಿದೆನು, ನೀನು ಬದುಕಿರೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಣ್ಣ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರನಾಗಿ ಓಡಿ ಬಂದರು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿ ಹೌದಾ ತಾಯಿ ಕ್ಷಮಿಸು ಕಣ್ಣ, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ ನೀನು ಎತ್ತ ತಾಯಿ, ಈಗೆಲ್ಲ ಮಾತನಾಡಬಾರದು ತಾಯಿ, ಈಗೆಲ್ಲ ಮಾತನಾಡಬಾರದು. ನಾನು ಹತಭಾಗ್ಯನು ತಾಯಿ, ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿಮ್ಮ ಪಾದ ಸೇವೆಗಳನ್ನು ಮಾಡ್ತಿರುವರಲ್ಲ ಆ ಪಾಂಡವರು, ಅವರೆಲ್ಲವೇ ಸುಕೃತಶಾಲಿಗಳು. ಬಿಡಮ್ಮ ನಿನ್ನ ಚಿಂತೆಯನ್ನು. ಕುಮಾರ, ಆದದ್ದು ಆಗಿ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಕಂದ. ಅಮ್ಮ ಅದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳಿದರೆ ನಾನು ಜೀವಿಸಿರುವ ತನಕ ಆ ಸ್ವಾಮಿಗೆ ದ್ರೋಹವನ್ನು ಮಾತ್ರ ಮಾಡಲಾರೆನು. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗುಂಡಿ ಬೇಡಿಕೊಳ್ಳುತ್ತಿರುವೆನು. ಸೌಭಾತ್ರ ದಾನ ಮಾಡು ಕಂದ. ಅಮ್ಮ ನೀನು ವೀರಮಾತೆ, ಈಗೆಲ್ಲ ಮಾತನಾಡಬಾರದು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು ತಾಯಿ, ಪರಮ ಪಾಪಿ ಆಗುವೆನು. ತೊರೆದಾತನನ್ನು ಮರೆದಾತನನ್ನು ತೊರೆದರೆ ನನ್ನ ಜನ್ಮವು ಕೊಲೆ ಪಾತಕಕ್ಕಿಂತ ನಾನು ಕಡೆಯಾಗುವುದಿಲ್ಲವೇ ತಾಯಿ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕಾರಣನು ಇಂಥ ನೀಚನೆಂದು ಪರಿತಪಿಸುವುದಿಲ್ಲವೇ? ಬಿಡಮ್ಮ ನಿನ್ನ ಚಿಂತೆಯನ್ನು. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ಅಕ್ಷರ ಸಹ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ?
ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಬಾರದೆ ಕರ್ಣ. ಅಮ್ಮ, ಇದುವರೆಗೆ ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಮ್ಮ. ನೀನು ಹೆಳತನದಲ್ಲಿ ನೆಟ್ಟಂಥ ಶಶಿಯು ನೀರಿಲ್ಲದೆ ಒಣಗಿ ಬಾಡಿ ಬೆಂಡ ಹಾಗೆ ಹೋಗಿರೋದು ಪುನಃ ಅದು ಚಿಗುರುವುದೇ ತಾಯಿ. ಮಹಾಪ್ರಾಣ ಅಲ್ಪಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರಿಗೆ ಭಯವೆಲ್ಲಿ ಬಿಡುತ್ತಾಯಿ? ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಿ ಕರ್ಣ? ಕುಮಾರ, ಹೇಳುತ್ತಾಯಿ. ನಾಳಿನ ಯುದ್ಧದಲ್ಲಾದರೂ ಪರಹನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷರ ತನಕ ಹೋರಾಡಿ ಕೊನೆಗೊಂದಿನ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಮುಡಿಯುವೆನು. ಅಮ್ಮ, ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಆ ಕೌರವೇಶ್ವರನು ನನ್ನನ್ನು ಸಾಕಿ ಸಲಿವಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿ ಪ್ರಾಣದಂತೆ ಹೃದಯದ ಸಕಲದಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂಥ ಸಮಯದಲ್ಲಿ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಯುದ್ಧ ಮಾಡುವುದನ್ನು ತೊರೆದರೆ ಪರಮಾತ್ಮನು ಮೆಚ್ಚುವನೇ ತಾಯಿ. ಸರ್ವತಾ ಆಗಲಾರದು. ಈ ಯುದ್ಧದಿಂದ ನಾನು ಪರೋನ್ಮುಖನಾಗಲಾರೆದು ತಾಯಿ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಿದೆ ಕರ್ಣ. ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರು ಏನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ಅಮ್ಮ, ಅವರನ್ನು ಉಳಿಸಿಕೊಡು ಕಂದ. ಆಗಬಹುದು ತಾಯಿ. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ ಹೇಳ್ತಾಳೆ. ಪ್ರಾಣ ಉಳಿಯಿತು ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಮಮತೆಯು ತೊರೆಯಿತು ದೇಹವು ಬೆಳೆಯಿತು. ಬಿಡನ್ನು ಅಮ್ಮ ನಾನು, ಬಿಡನ್ನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ 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 ಕಡಲ ತೀರಗಳು ಕಳೆದು ಹೋಗಲಿ, ಬಾನುಲಿಯೇ ತಿರುಗಿ ನಿಲ್ಲಲಿ. ಕಡಲ ತೀರಗಳು ಕಳೆದು ಹೋಗಲಿ, ಬಾನುಲಿಯೇ ತಿರುಗಿ ನಿಲ್ಲಲಿ. ಕಡಲ ತೀರಗಳು ಕಳೆದು ಹೋಗಲಿ, ಬಾನುಭೂಮಿಯೇ ಬಿರುದು ಬೀಳಲಿ. ಈ ದೇಹವೇ ಚೂರಾಗಲಿ, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ.
ದುರದೊಳ್ಳರ್ಜುನ ರಣದೊಳ್ಳರ್ಪಣ ದುರದೊಳ್ಳರ್ಜುನ ರಣದೊಳ್ಳರ್ಪಣ ದುರದೊಳ್ಳರ್ಜುನ ರಣದೊಳ್ಳರ್ಪಣ ಎಲ್ಲ ಸ್ವಾಮಿಯ ನನ್ನನೆಗು ನನ್ನನೆಗು ಬಿಡನ್ನು ಅಮ್ಮ ನಾನು ಬಿಡನ್ನು ಅಮ್ಮ ನಾನು ಅಮ್ಮ 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 ನಿನಗಿದು ತರವೇ ನಮ್ಮ ನಿನಗಿದು ತರವೇ ನಮ್ಮ ಅಮ್ಮ 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 ಉಳಿದೇವೇನು ತಾಯಿ ಸತ್ಯಸಂಧನಾದ ಧರ್ಮರಾಯನು ನನ್ನ ಎದುರಿಗೆ ಬಂದು ನಿಂತರು ಆತನ್ನು ನಾನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ಈ ದೇಹವನ್ನೇ ನುಚ್ಚು ನೂರು ಮಾಡಿದರು. ಅವನಿಗೆ ನಾನು ಕೈ ಎತ್ತಲಾರೆನು ತಾಯಿ. ಇನ್ನು ತೇಜೋಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನು ಕೇಡನ್ನು ಬಯಸುವುದಿಲ್ಲ ತಾಯಿ. ಅಮ್ಮ ಕರ್ಣ, ಪರಶಿವರೊಡನೆ ಹೋರಾಡಿ ಪದಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೋ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನು ಹೊಂದಲಾರೆ ಎಂಬ ದುರಹಂಕಾರದಿಂದ ಮೆರೆಯುತ್ತಿರುವನಲ್ಲವ ಆ ನಿನ್ನ ಮಗ ನನ್ನ ಕೊಡುವರಿ ಅರ್ಜುನ, ಆತನನ್ನು ಮಾತ್ರ ಉಳಿಸಲಾರೆನು ತಾಯಿ. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ. ಆ ಅರ್ಜುನನು ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷಪಟ್ಟರೆ ಆಗಲೇ ಈ ಪಾಪಿಗೆ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ಆತನಿಂದ ನನ್ನಿಂದಲೇ ಆತನು ಮೃತಪಟ್ಟರು. ನಿನಗೆ 5 ಜನ ಮಕ್ಕಳು ಉಳಿಯುವುದಲ್ಲವೇ ತಾಯಿ? ಹೋಗಲಿ ಬಿಡು ಕರ್ಣ, ಆಯುಷ್ಯಿದ್ದರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕುಮಾರ, ಅಮ್ಮ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ಆದರೂ ನಡೆಸಿಬಿಡುವ ಯಾಕಂದ. ಅಮ್ಮ, ಎತ್ತ ತಾಯಿಯ ಋಣವನ್ನು ನಾನು ತೀರಿಸಲಾರೆನೆ. ಅದೇ ಎಂಬುದಾಗಿ ಕೇಳು ತಾಯಿ. ಸಂತೋಷದಿಂದ ಕೇಳು, ನಡೆಸಿಕೊಡುವೆನು ತಾಯಿ. ಸತ್ಯವಾಗಿ ನಡೆಸಿಕೊಡುವೆನು ತಾಯಿ. ಕುಮಾರ, ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟೆ. ಹೇ ದುರ್ಯೋಧನ, ಈಗಲೀಗಲೇನು ಕೆಟ್ಟೆ, ಈಗಲೀಗಲೇ ನೀನು ಕೆಟ್ಟೆ. ಸೂರ್ಯಚಂದ್ರಾದಿಗಳೇ, ಮುನುಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ವಿದರನು ಸಭಾಂಗಣದಲ್ಲಿ ತನ್ನ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ಬಂದು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯವನ್ನೇ ಕಿತ್ತುಕೊಂಡು ಈಗ ನನ್ನ ಎತ್ತ ತಾಯಿಯಾದರೂ ಬಂದು ಮಗನೇ ತೊಟ್ಟ ಬಾಣವನ್ನು ದೃಢಬೇಡವೆಂದು ವಾಗ್ದಾನವನ್ನು ಪಡೆದುಕೊಂಡಳು. ದೈವ, ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವು. ಮಾಡಲಿ ಮಾಡಲಿ, ಪೌರುಷರುವ ತನಕ ಹೋರಾಡಿ ಕಡೆಗೊಂದು ದಿನ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು ಅಡಕೆ. ಅಮ್ಮ, ಈ ಯುದ್ಧದಲ್ಲಿ ನಮಗಿಂದು ಜಯಗಾಲವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ನೀನು ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹ ತಾನೇ ಕಂದ? ಹೌದು ತಾಯಿ, ಸಂದೇಹ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಅಮ್ಮ, ಕಟ್ಟ ಕಡೆಯೋ
ಸತ್ಯ ಸಾಕ್ಷಿ ಧರ್ಮವನ್ನು ನಾಂಬಲ್ಲೆ ಕಟ್ಟ ಕಡೆಯೋ ಧರ್ಮದಾದಿಗೆ ಕಾಲಿಡಬಲ್ಲೆ ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯನ್ನು ಜನನಿ 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 ಸಂದೇಹವ ಬಿಡು ಅಮ್ಮ ಈ ಕರ್ಣನ ಮಾತನ್ನು ಕೇಳಮ್ಮ ಸಂದೇಹವ ಬಿಡು ಅಮ್ಮ ಬಾಣದ ಕೊಡುವುದಿಲ್ಲ ನಾಮಲ್ಲ ಹೌದು ಖಂಡಿತಮ್ಮ ಹಿಡಿಯುವುದೇ ಬಾಣದ ಕೊಡುವುದಿಲ್ಲ ನಾಮಲ್ಲ ಆ ಮುಗಿಲ ಇಳಿದು ಬರಲಿ ಭೂಮಿಯ ಬೀಸುವುದಿಲ್ಲ ಹೇಳ್ತಾರೆ ಆ ಮುಗಿಲ ಇಳಿದು ಬರಲಿ ಈ ಭೂಮಿಯ ಬಿರಿದುಲಿರಲಿ ನಿನ್ನಾಡ ತಪ್ಪೆ ನಮ್ಮ ನಿನ್ನಾಡ ತಪ್ಪೆ ನಮ್ಮ ಬಿಡು ಚಿಂತೆಯ ಜನನಿ ಜನನಿ ಅಮ್ಮ ಕುಮಾರ್ ನಿನ್ನ ಮನಸ್ಸಿನ ಚಿಂತೆಯದು ಬಿಡುತ್ತಾಯಿ ಖಂಡಿತವಾಗಿಯೂ ಸತ್ಯವಾಗಿಯೂ ನಾನು ನಿನ್ನ ಮಾತನ್ನು ನಡೆಸಿಕೊಡುವೆನು ತಾಯಿ ಅಮ್ಮ ನೀನು ಹೋಗಿ ಬರುವೆಯಾ ಅಮ್ಮ ಕುಮಾರ ಅದೇ ಎತ್ತ ತಾಯಿಯ ಮೊದಲ ದರ್ಶನವಾಯಿತು ಪುನಃ ನಿನ್ನ ದರ್ಶನವನ್ನು ನೋಡುವನೋ ಇಲ್ಲವೋ ಕುಮಾರ! ನಾನು ತಿಳಿಯೇನು ತಾಯಿ ಅಮ್ಮ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ ಹೇಳು ಕುಮಾರ ಅದೇನು ಹೇಳು ಕಂದ ಸತ್ಯವಾಗಿ ಸತ್ಯವಾಗಿ ನಡೆಸಿಕೊಡುವೆಯ ತಾಯಿ ಖಂಡಿತವಾಗಿ ನಡೆಸಿಕೊಡುವೆನು ಅಮ್ಮ ಈ ಮಹಾಭಾರತ ಯುದ್ಧವು ಮುಗಿಯ ಮುಗಿಯುವ ತನಕ ನಿನ್ನ ಮಗನೆಂಬ ವಿಚಾರವನ್ನು ಈ ಪ್ರಪಂಚದಲ್ಲಿ ಎಲ್ಲಿಯೂ ತಿಳಿಸಬೇಡ ತಾಯಿ ಹೌದು ತಾಯಿ ಅಮ್ಮ ನಾನು ಒಂದು ವೇಳೆ ಈ ಯುದ್ಧದಲ್ಲಿ ಮೃತಪಟ್ಟಿದ್ದೀಯೇ ಆದರೆ ಕುಮಾರ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸುವಿಯ ತಾಯಿ ಕುಮಾರ ಅಮ್ಮ ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ ನಾಶವಾಗಿ ಹೋಗಲಿ ಅಮ್ಮ ಕುಮಾರ ಅಮ್ಮ ಮುಗವನು ಯುಗವಿಗ ನಲ್ಲವುದೇ. ಅಮ್ಮ ಮುಗವನು ಯುಗವಿಗ ನಲ್ಲವುದೇ. ಬಗೆ ಬಗೆಯಲು ಬಗೆ ಬಗೆಯಲು ಅಮ್ಮ ಅಮ್ಮ ಓ
ಮಾಪೋಗಿ ಬರುವೆನ. ಹೋಗಿ ಬರುವೆನ ಕೈಯ ಹೋಗಿ ಬರುವೆನ. ದೈವಾನುಕೂಲವಿಲ್ಲವನು ಈ ಪ್ರಪಂಚದಲ್ಲಿ ಉಳಿದರೂ ವ್ಯರ್ಥ. ಹೇ ವಿಧಿ, ಏನಿದು ಈ ನಿನ್ನ ವಿಧಿ ಲೀಲೆ? ವಿಧಾತನ ನಾಟಕ ಬಲ್ಲವರ್ಯಾರೋ, ಮಾನವ ಜೀವ ಮೋಹಂಧಕಾರ, ಎಲ್ಲ ಮಾಯೆ ಮಾಯಾ ಜ್ವಾಲ. ವಿಧಿಗೈದ ಗತಿ ನನ್ನ ಜಗದಿ, ವಿಧಿಗೈದ ಎನ್ನಯ್ಯ ಬಾಳು ಕಣ್ಣೀರ ತೆರದಿ ಎನ್ನಯ್ಯ ಬಾಳು ಕಣ್ಣೀರ ತೆರದಿ ಪಾದಿ ಪರ್ಯಾರೋ ತೆರದಿ, ಪಾದಿ ಪರ್ಯಾರೋ ತೆರದಿ, ಕೊನೆಗಾಣಿಸೆಯ ಕರ್ಮದ ಬಂಧನ, ಕೊನೆಗಾಣಿಸೆಯ ಕರ್ಮದ ಬಂಧನ, ದಾರಿಯ ಕಾಣದೆ ಅಂದನ ಶರಣಾದೆ, ದಾರಿ